ನೀನು ದಿಶಾ ಆಗಿದ್ದೀಯಾ ಅಂತ ಸೌಂದರ್ಯಂಗೆ ಕಾಟ ಕೊಡ್ತಿದ್ರೆ ಇವತ್ತೆಲ್ಲ ನಾಳೆ ನಿನಗೆ ತೊಂದರೆ ಆಗುತ್ತೆ. ಅಕ್ಕ, ನಾನು ದೀಪ ಆಗಿದ್ದಾಗ ಅವ್ರು ನಂಗೆ ಏನೇನು ಕಾಟ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ತಾನೇ ನಾನು ದಿಶಾ ಆಗೋವ್ರ ಮುಂದೆ ಬಂದಿದ್ದು. ನೀನು ಸೌಂದರ್ಯನ ಮುಖವಾಡ ಕಳಿಸ್ಬೇಕು ಅಂತ ದಿಶನ್ ರೂಪದಲ್ಲಿ ಬಂದಿದ್ಯಾ ನಿಜ. ಆದರೆ ನೀನು ಅವ್ರ ವಿರುದ್ಧ ಎದುರಾಕೊಂಡ್ರೆ ನಂತರ ಅವರಿಂದ ದೂರ ಆಗಬೇಕಾಗತ್ತೆ. ಹೌದು ಅಕ್ಕ, ಈ ಉಪಾಯ ನಂಗೆ ಹೊಳಿಲೇ ಇಲ್ಲ. ಅವ್ರು ಮಾಡ್ತಿರೋ ಘನ ಕಾರ್ಯದಿಂದ ಅವ್ರ ಮೇಲೆ ಕೋಪದಿಂದ ಈ ಥರ ಮಾಡಿಬಿಟ್ಟೆ. ಇನ್ಮೇಲೆ ಅವ್ರ ಜೊತೆ ಮೊದಲಿನ ದಿಶಾ ಆಗೇ ಇರ್ತೀನಿ. ಏನು ದಿಶಾ ನೀನು? ಚಿರೋರಕ್ಕೆ ನೀನು ಇಷ್ಟಪಟ್ಟು ಚಿರೋಗ್ ಮದುವೆ ಮಾಡಿ ಮನೆ ಕರ್ಕೊಂಡು ಬಂದರೆ ಅವ್ರ ಜೊತೆ ಖುಷಿಯಾಗಿ ಹೊಂದ್ಕೊಂಡು ಹೋಗೋದು ಬಿಟ್ಟು ಅವ್ರ ವಿರುದ್ಧನೇ ನಡ್ಕೋತಿದ್ಯಲ್ಲ. ಯಾಕಕ್ಕ? ಸೌಂದರ್ಯ ವಿರುದ್ಧ ನಾನು ಅಂಥದ್ದು ಏನು ಮಾಡಿದೆ? ಜಾಜಿನ ಅವ್ರ ವಿರುದ್ಧ ಎಲೆಕ್ಷನ್ಗೆ ನಿಲ್ಸಿದ್ದು ತಪ್ಪಲ್ವಾ? ಅವ್ರನ್ನ ಸೋಲ್ಸಿದ್ದು ಅಲ್ಲದೆ ಜಾಜಿ ಗೆದ್ಲು ಅಂತ ನೀನು ಎಷ್ಟೆಲ್ಲ ಖುಷಿಪಟ್ಟೆ. ಇದು ಸರಿನಾ? ಅಲ್ಲ ಅಕ್ಕ, ನೀವು ಸಂಭ್ರಮದಲ್ಲಿ ಭಾಗಿಯಾಗಿ ಈಗ ನನ್ನೇ ಪ್ರಶ್ನೆ ಮಾಡ್ತಿದ್ದೀರಲ್ಲ. ಹೌದು, ನಾನು ನಿನ್ನ ಪರವಾಗಿ ನಿಂತಿದ್ದೆ. ಆದರೆ ನೀನು ಇವಾಗ ಯಾಕೋ ನಡ್ಕೊಳ್ತಿರೋದು ತಪ್ಪು ಅನ್ನಿಸ್ತಿದೆ. ನಿನ್ನಿಂದ ಆಗಿರೋ ತಪ್ಪನ್ನ ಆಗ್ತಿರೋ ತಪ್ಪನ್ನ ತಿದ್ಕೋ ಅಂತ ಬುದ್ಧಿ ಹೇಳ್ತಿದ್ದೀನಿ. ನೋಡು ದಿಶಾ, ನನ್ನ ಮಾತು ಕೇಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ನಾನು ಸೌಂದರ್ಯ ಜೊತೆ ಮೊದಲಿನ ಥರ ಪ್ರೀತಿಯಾಗಿರಬೇಕು ಅಂದ್ಕೊಂಡೆ ಬಂದೆ. ಅವ್ರು ಯಾವಾಗ ನನ್ನ ಮತ್ತು ಚಿರಾಗ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ನಿಲ್ಲಿಸ್ಬಿಟ್ರು ಆಗ ನಂಗೆ ಅವ್ರ ಮೇಲೆ ಬೇಜಾರಾಯ್ತಕ್ಕ. ಆ ಬೇಜಾರು ಕೋಪ ಆಗಿ ಜಾಜಿನ ಎಲೆಕ್ಷನಲ್ಲಿ ನಿಲ್ಲಿಸೋ ಲೆವೆಲಿಗೆ ಬಂದ್ಬಿಡ್ತು. ಚಿರಾಗ್ನ ಹೋಲಿಸ್ಕೋಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಎಷ್ಟು ಅಂತ ನಾನು ಅವ್ರ ಮನ್ಸಿಗೆಲ್ಲೋ ಪ್ರಯತ್ನ ಪಡಲಿ, ನನ್ನ ತಾಳ್ಮೆಗೂ ಲಿಮಿಟ್ ಇರುತ್ತಲ್ಲ. ಮದುವೆಗೆ ಮುಂಚೆ ಚಿರಾಗ್ಗೆ ನೀನಂದರೆ ಇಷ್ಟ ಅಂತ ಇಲ್ಲದೇ ಇರೋ ಆಸೆ ಎಲ್ಲ ನನ್ನಲ್ಲಿ ಹುಟ್ಟಿಸಿ ನನಗೆ ಅವ್ರ ಮೇಲೆ ಪ್ರೀತಿ ಆಗೋ ಥರ ಮಾಡಿದ್ರು. ಆದರೆ ಮದುವೆ ಆದಮೇಲೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಓಡಾಡ್ತಿದ್ದಾರೆ. ಇದು ತಪ್ಪಲ್ವಾ ಅಕ್ಕ? ಹೌದು, ತಪ್ಪು ದಿಶಾ. ದಿಶಾ ಚೇರುನ ನಾನು ಒಂದು ಮಾಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ದಿಶಾ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳ? ನೋ ನೋ ನೋ, ಇನ್ಮೇಲೆ ಹೇಗಾದರೂ ಮಾಡಿ ನಾನು ದಿಶಾ ಪರವಾಗಿ ನಿಲ್ಲಬೇಕು. ಆಗಲೇ ದಿಶಾ ನನ್ನ ಪರವಾಗಿ ನನ್ನ ಜೊತೆ ಮೊದಲಿನ ಥರನೇ ಇರ್ತಾಳೆ. ಛೇ, ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ನೋವಿದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಗೊತ್ತಿಲ್ಲದೆ ನಿನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟೆ. ನೀನು ಚಿರು ಒಂದಾಗಬೇಕು ಅನ್ನೋದೇ ನನ್ನ ಆಸೆ. ಆದರೆ ಅವನಿಗೆ ಯಾವಾಗ ಬುದ್ಧಿ ಬರುತ್ತೋ ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಟ್ಟು, ಹೊಣೆ ಬರೋಕ್ಕೆ ಹೊಣೆ ಯಾರು ಅನ್ನೋ ಥರ ಏನು ಬರುತ್ತೋ ಅದನ್ನು ಫೇಸ್ ಮಾಡ್ತೀನಕ್ಕ. ಮದುವೆ ಆಗಿದ್ದೀನಿ, ಅವ್ರಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಬರುತ್ತೋ ಕಾಯ್ತಿ. ಜಾಸ್ತಿ ಫೀಲ್ ಮಾಡ್ಕೋಬೇಡ. ಯಾಕಕ್ಕ? ಹೋಗಾಯ್ತು. ಅಕ್ಕ, ನಾವಿಬ್ರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿರಲ್ಲ, ಕುಡಿ ಕೈ. ಇನ್ಮೇಲಿಂದ ನಾ ಸೌಂದರ್ಯಗೆ ಏನೇ ತೊಂದರೆ ಕೊಟ್ಟರು ಹಸ್ಬೆಂಡ್ ಮೇಲಿರೋ ಕೋಪ ಕೊಡ್ತಿದ್ದೀನಿ ಅಂತ ಅನ್ಕೋತಾರೆ.